ಆರ್ಟಿಸ್ಟ್ ಆಗಿ ನನ್ನನ್ನು ನೋಡೋವಾಗ ಓಕೆ ಇವಳು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಸುಮ್ಮನೆ ಏನೋ ಆಸೆಗೆ ಚಿಕ್ಕ ಹುಡುಗಿ ಏನೋ ಕ್ರೇಜ್ ಇರುತ್ತಲ್ಲ ಹುಡುಗಿಯರಿಗೆ ಹೀರೋಯಿನ್ ಆಗಬೇಕು ಹಂಗೆ ಆ ಥರ ಅಲ್ಲ, ಇವಳು ನಿಜವಾಗ್ಲೂ ಶಿ ಸೀರಿಯಸ್ ಅಬೌಟ್ ಇಟ್ ಅನ್ನೋದು ಅವ್ರಿಗೆ ಆಮೇಲೆ ಅರ್ಥ ಆಯ್ತು. ಅವಳಿಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಪಕ್ಕ ಫಸ್ಟ್ ಶಾರ್ಟೇ ಓಕೆ. ನಂಗೆ ಈ ಕಲ್ಲಳ್ಳಿ ಹೂವಾಗಿ ಮಾಡಿದಾಗ ನಂಗೆ ಆ್ಯಕ್ಚುಲಿ ನಂಗೆ ಜೆಲೆಸ್ ಇತ್ತು, ನಂಗೆ ಆ ಥರ ನಂಗೆ ಕ್ಯಾರೆಕ್ಟರ್ ಬೇಕಿತ್ತು, ಆ ಥರ ಒಂದು ಪೀರಿಯಡ್ ಫಿಲ್ಮ್ ಆ ಥರ ಒಂದು ಕ್ಯಾರೆಕ್ಟ್ರು. ಅದು ಫುಲ್ ಫಿಲ್ಮ್ ಅವಳು ಮಾತಾಡಲ್ಲ, ಮೂಗಿ ಥರ ಮಾಡಿರ್ತಾಳೆ. ಸೊ ನನಗೆ ಅವಾಗ ನಂಗೆ ಸ್ವಲ್ಪ ಜೆಲೆಸ್ ಆಗ್ತಿತ್ತು, ನಮಗೂ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು, ನಾಗಾಭರಣ ಸರ್ ನನ್ನೂ ರೆಕಗ್ನೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ನನಗೂ ಒಂದು ಫೀಲಿಂಗ್ ಇತ್ತು. ಕಲ್ಲಳ್ಳಿ ಹೋಗಿ ಬಂದು ನಮಗೆಲ್ಲ ಆಲ್ ಟೈಮ್ ಫೇವ್ರೆಟು. ಆ ಪಿಕ್ಚರು ಬರಲಿಲ್ಲ, ಆಚೆ ಬರಲಿಲ್ಲ. ಅದಾದ್ಮೇಲೆ ಮಾಡಿ ಸಿನಿಮಾ, ಅದಾದ್ಮೇಲೆ ಮಾಡಿದ್ದು ಗೋಕುಲ, ಪ್ರಕಾಶ್ ಸರ್, ನಮ್ಮ ರಾಘು, ಯಶ್, ಪೂಜಾ ಗಾಂಧಿ. ಓಕೆ. ಸೊ ನೀವು ಇವ್ರ ಪೇರ್ ಅಂತ ಯಶ್ ಅವ್ರಿಗೆ ಪೇರ್ ಆಗಿದ್ದು. ಸೊ ಎನಿ ಮೆಮೊರೀಸ್ ಆಫ್ ಗೋಕುಲ? ಗೋಕುಲ ವಾಸ್ ಹೆಂಗಂದ್ರೆ ಶೂಟಿಂಗ್ ಸೆಟ್ ಹೋಗೋ ಥರನೇ ಇರ್ತಿರ್ಲಿಲ್ಲ, ಫುಲ್ ಫ್ಯಾಮಿಲಿ ಥರನೇ ಇರ್ತಿತ್ತು. ಯಾಕಂದ್ರೆ ಅಮ್ಮನೂ ಅದರಲ್ಲಿ ಕ್ಯಾರೆಕ್ಟರ್ ಮಾಡಿದ್ರು. ಪ್ರಕಾಶ್ ಸರು ಅವ್ರ ಬಿಹೇವಿಯರು ಹಾಗಿತ್ತು, ಅವ್ರು ಅಷ್ಟು ಡಿಗ್ನಿಫೈಡ್ ಆಗಿರ್ತಿದ್ರು, ನಮ್ಮನ್ನು ಕಂಫರ್ಟಬಲ್ ಫೀಲ್ ಮಾಡಿಸ್ತಿದ್ರು. ಲೊಕೇಶನಲ್ಲಿ ನಾವೆಲ್ಲರೂ ಫ್ರೆಂಡ್ಸ್ ಆಗಿ ಹೋಗಿದ್ವಿ, ವಿಜಯ್ ರಾಘವೇಂದ್ರ ಅವರು, ಪೂಜಾ ಗಾಂಧಿ ಅವರು. ಸೊ ನಂಗೆ ಡೈಲಿ ನಂಗೆ ಸೆಟ್ ಹೋಗೋದು ಬಂದು ನಂಗೆ ಖುಷಿಯಾಗಿ ಹೋಗ್ತಿದ್ದೆ, ಏನೋ ಜಾಲಿಯಾಗಿ ಹೋಗೋ ಥರ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಇದಿರಲಿಲ್ಲ ನನಗೆ. ಸೊ ಎಂಜಾಯ್ ಮಾಡ್ಕೊಂಡು ಮಾಡಿದ ಕ್ಯಾರೆಕ್ಟರ್. ಯಶ್ ಅವ್ರ ಬಗ್ಗೆ ಇವತ್ತು ಅವತ್ತಿನ ಯಶ್ಗೂ ಇವತ್ತಿನ ಯಶ್ಗೂ ಸಂಬಂಧನೇ ಇಲ್ಲ, ಆಕಾಶ ಭೂಮಿಗೆ ಇರೋ ವ್ಯತ್ಯಾಸ ಇದೆ. ಯಶ್ ಅವ್ರದ್ದು ಏನಾದ್ರು ಅವ್ರ ಜೊತೆ ಯಾವ್ದಾದ್ರು ಏನಾದ್ರು ಶೂಟಿಂಗ್? ಅವರು ಫನ್ ಲವಿಂಗ್, ಅವರು ಫುಲ್ ಜೋಕ್ಸ್ ಮಾಡಿಕೊಂಡು ಜಾಲಿಯಾಗಿ ಇರ್ತ. ಅವರು ಪೂಜಾ ಗಾಂಧಿ ಅವ್ರು ಸೇರ್ಕೊಂಡ್ರೆ ಫುಲ್ ಸೆಟ್ಟೇ ಚೆನ್ನಾಗಿ ಹ್ಯಾಪಿಯಾಗಿರುತ್ತೆ, ಆ ಥರ ಒಂದಿದು. ಬಟ್ ಹಾರ್ಡ್ ವರ್ಕರ್, ಅದೊಂದು ಆಗಲೇ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಓಕೆ ಇವ್ರೇನೋ ಮಾಡೇ ಮಾಡ್ತಾರೆ, ಖಂಡಿತ ಇವರು ಮೇಲ್ ಬಂದೇ ಬರ್ತಾರೆ ಅನ್ನೋದು ನಮ್ಗದು ಯು ಕ್ಯಾನ್ ಮೇಕ್ ಔಟ್. ನಾಟ್ ಸಮನ್ ಹೂ ಟೇಕ್ಸ್ ಇಟ್ ಲೈಟ್ಲಿ. ಎಕ್ಸಾಕ್ಟ್ಲಿ. ಅವ್ರ ವಿಷನ್ ಅವಾಗಿಂದಲೇ ತುಂಬಾ ದೊಡ್ಡದಾಗಿತ್ತು ಯಶ್ ಅವರು, ಅದು ಇವತ್ತು ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ಎಸ್ ನಕ್ಷತ್ರ, ಅಪ್ಪ ಅಂದ್ರೆ ನಿಮ್ಮನ್ನ ಗೋಕುಲ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಅಮ್ಮ ಅಪ್ಪ ಏನ್ ಹೇಳಿದ್ರು ನಿಮಗೆ? ನಮ್ಮಮ್ಮ ಜಾಸ್ತಿ ರಿಯಾಕ್ಷನ್ ತೋರ್ಸಲ್ಲ, ಜಾಸ್ತಿ ಎಕ್ಸೈಟ್ ಆಗೋದು ಅಪ್ಪ. ಯಾಕಂದ್ರೆ ನಾನು ಪರ್ಸ್ನಲ್ ನೋಡೋಕ್ಕೂ ಸ್ಕ್ರೀನಲ್ಲಿ ನೋಡೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತೀನಿ ಅಂತ. ಅವ್ರಿಗೆ ಅದು ನೋಡಿದ್ಮೇಲೆ ಇಷ್ಟೆಲ್ಲ ನನ್ನನ್ನು ಬೇಡ ಅಂದಿದ್ರು ಫಸ್ಟು, ಸಿನಿಮಾ ಬೇಡ ಯಾಕೆ, ಓದು ಪರ ಎಲ್ಲ ಅಂತ. ಬಟ್ ಅವರೇ ನೋಡ್ಬಿಟ್ಟು ಅಯ್ಯೋ ಇವಳು ಇಷ್ಟು ಚೆನ್ನಾಗಿ ಮಾಡ್ತಾ ಹೇಳಲ್ಲ, ಇವಳಿಗಿನ್ನೂ ಸಿನಿಮಾ ಬರಬೇಕು, ಇವಳು ಚೆನ್ನಾಗಿ ಇನ್ನೂ ಮೇಲೆ ಬರಬೇಕು ಅಂತ ಅವ್ರಿಗೆ ಆಮೇಲೆ ಆಸೆ ಬಂತು ನನ್ನ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ. ಏನಂತ ಹೇಳಿದ್ರು? ಇನ್ನು ನಿಮ್ಮನ್ನು ಎನಿ ಪರ್ಸನಲ್ ಮೆಸೇಜ್ ಟು ಯು ಅಥವಾ ಏನು ವಿಶ್ ಮಾಡಿದ್ದು, ಬ್ಲೆಸ್ ಮಾಡಿದ್ದು? ಖಂಡಿತ. ಪ್ರೀಮಿಯರ್ ಎಲ್ಲ ನೋಡಿದ್ಮೇಲೆ ಅವ್ರಿಗೂ ಖುಷಿ. ಏನು VIP ಬಾಕ್ಸಲ್ಲೆಲ್ಲ ಕೂತ್ಕೊಂಡು ನೋಡಿದ್ದು ಎಲ್ಲ ಖುಷಿ. ಒಂದು ಕಡೆ ಅವ್ರ ಅಪ್ಪ ಅನ್ನೋ ಒಂದು ಇದಿರತ್ತಲ್ಲ, ಒಂದು ಪ್ರೊಟೆಕ್ಟಿವ್ನೆಸ್ ಒಂದಿದೆ. ಒಂದು ಕಡೆ ಡೈರೆಕ್ಟರ್ ಆಗಿ ಓಕೆ, ಆರ್ಟಿಸ್ಟ್ ಆಗಿ ನನ್ನನ್ನು ನೋಡೋವಾಗ ಓಕೆ ಇವಳು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಸುಮ್ಮನೆ ಏನೋ ಆಸೆಗೆ ಚಿಕ್ಕ ಹುಡುಗಿ ಏನೋ ಕ್ರೇಜ್ ಇರುತ್ತಲ್ಲ ಹುಡುಗಿಯರಿಗೆ ಹೀರೋಯಿನ್ ಆಗಬೇಕು ಹಂಗೆ ಆ ಥರ ಅಲ್ಲ, ಇವಳು ನಿಜವಾಗ್ಲೂ ಶಿ ಸೀರಿಯಸ್ ಅಬೌಟ್ ಇಟ್ ಅನ್ನೋದು ಅವ್ರಿಗೆ ಆಮೇಲೆ ಅರ್ಥ ಆಯ್ತು. ಒಬ್ಬ ಡೈರೆಕ್ಟರ್ ಮಗಳು ಅನ್ನೋದು ಅಂದ್ರೆ ಪ್ರೊಫೆಷನಲ್ ಬಾಯ್, ನೀವು ನಕ್ಷತ್ರ ಅಂತ ನಾನು ಕೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೇಳ್ತಾ ಇರೋದು. ಇನ್ ಜನರಲಿ ಆಸ್ಕಿಂಗ್, ಒಬ್ಬ ಟೆಕ್ನಿಷಿಯನ್ ಮಗಳು ಅಂತ ಇರೋದು ಎಷ್ಟು ಮಟ್ಟಿಗೆ ಪ್ಲಸ್ ಎಷ್ಟು ಮಟ್ಟಿಗೆ ಮೈನಸ್ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ? ನನಗೆ ಐ ಫೀಲ್ ಲೈಕ್ ಪ್ಲಸ್ ಒಂದೇನಂದ್ರೆ ಇನಿಷಿಯಲ್ ಒಂದು ಆಪರ್ಚುನಿಟಿ ಸಿಗೋದಿದೆ ಅಲ್ಲ, ಕಾಂಟ್ಯಾಕ್ಟ್ಸು ಇನಿಷಿಯಲ್, ಅದಕ್ಕೆ ಇಟ್ ಇಸ್ ಬೆನಿಫಿಷಿಯಲ್. ಬಟ್ ಅದಕ್ಕೆ ಮುಂದೆ ಫಸ್ಟ್ ಫಿಲ್ಮ್ ಮಾಡ್ಬಿಡ್ಬೋದು, ಅದಾದ್ಮೇಲೆ ಒಂದು ಕರಿಯರ್ ಬೇಕಂದ್ರೆ ಟ್ಯಾಲೆಂಟ್ ಇಲ್ಲದೆ ಇದ್ರೆ, ಹಾರ್ಡ್ ವರ್ಕಿಂಗ್ ಇಲ್ಲದೆ ಇದ್ರೆ ಮುಂದಕ್ಕೆ ಬರೋಕ್ಕಾಗಲ್ಲ. ಬಟ್ ನಿಮ್ಗೆ ಪರ್ಟಿಕ್ಯುಲರ್ಲಿ ನಕ್ಷತ್ರ ಅವ್ರಿಗಾಗ್ಲಿ ಉಮಾ ಮೇಡಮ್ ಅವ್ರಿಗಾಗ್ಲಿ ಇಬ್ಬರಿಗೂ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದ್ರೆ ನಿಮ್ಮ ತಾಯಿನೇ. ಯಾಕೆಂತಂದ್ರೆ ನೀವು ಏನ್ ಮಾಡಿದ್ರು ಅಲ್ಲಿ ಕಂಪೇರ್ ಮಾಡಕ್ಕಾಗಲ್ಲ. ಬಟ್ ಅಲ್ಲಿ ನೀವಿಬ್ರು ಗೆದ್ದಿದ್ದೀರಾ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಎಲ್ಲೂ ನೀವು ಇಮಿಟೇಟ್ ಮಾಡಿಲ್ಲ, ನೀವಿಬ್ರು ನಿಮ್ದೇ ಓನ್ ಕ್ರಿಯೇಟ್ ಮಾಡಿದ್ರಿ. ಅದು ಎಷ್ಟು ಚೆನ್ನಾಗಿ ಮಾಡಿದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ನೋದು ಸೆಕೆಂಡ್ರಿ. ಆದ್ರೆ ಎಲ್ಲೂ ನೀವು ಅದನ್ನ ನಮ್ಮ ತಾಯಿ ತರ ಮಾಡ್ಬಿಡ್ಬೇಕು ಅನ್ನೋದು ನೀವು ಇಮಿಟೇಟ್ ಮಾಡಿಲ್ಲ. ಅದೇ ನಿಮ್ಮ ಫಸ್ಟ್ ಸಕ್ಸಸ್. ನೀವು ಇಬ್ರದ್ದು ಅಕ್ಕ ತಂಗಿರು, ಯು ಆರ್ ರಿಯಲಿ ಡನ್ ವೆಲ್. ನಾನೊಬ್ಬ ಡೈರೆಕ್ಟರ್ ಆಗಿ ನಿಮ್ಮನ್ನ ಡೈರೆಕ್ಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ,
ಯು ಆರ್ ಎ ವೆರಿ 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 ಟ್ಯಾಲೆಂಟೆಡ್ ಗರ್ಲ್. ಥ್ಯಾಂಕ್ ಯು. ನಿಮ್ಮ ತಂದೆ ಹೇಳೋರು ನನಗೆ, ನನಗೊಂದ್ಸತಿ ನಾನು ಗಣೇಶ್ ಅವ್ರ ಸಿನಿಮಾ ಶೂಟಿಂಗಿಗೆ ಹೋದಾಗ ಬೊಂಬಾಟ್ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ರು ಅಪ್ಪ. ನಾನು ಗಣೇಶ್ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿದ್ದೆ. ಗಣೇಶ್ ಸರ್ ಬಂದು ನನಗೆ ಒಳ್ಳೆ ಸ್ನೇಹಿತರು. ಆವಾಗ ರಘು ಬೈಲಿ ಅಂತ ಕರೆದು ಬ್ರೇಕ್ ಟೈಮ್ನಲ್ಲಿ ಜೇಡ್ ಗಾರ್ಡನ್ ಶೂಟಿಂಗ್ ನಡೀತಾ ಇತ್ತು. ನನ್ನ ಮಗಳು ಫೋಟೋ ಶೂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೌದಾ? ಈ ವರ್ಡ್ ಹೇಳಿದ್ದು ನಂಗೆ ಜ್ಞಾಪಕ ಇದೆ. ನೋಡು ಒಂದೊಂದು ಹ್ಯಾಂಗಲ್ ಮಧುಬಾಲ ಹತ್ರ ಕಾಣಲ್ಲ ಅಂತ ಹೇಳಿದ್ರು. ಅಂದ್ರೆ ಬೇರೆಯವ್ರ ಹತ್ರ ಇನ್ನೂ ತೋರಿಸ್ಕೊಂಡಿದ್ದಾರೆ ಅನ್ಸುತ್ತೆ ಹೆಮ್ಮೆ. ನನ್ನ ಹತ್ರ ಸ್ಟೋರ್ ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ಹತ್ರ ಹೇಳಿದ್ರು ಅವ್ರು ಅದನ್ನ. ಜೇಡ್ ಗಾರ್ಡನ್ ಲೊಕೇಶನ್ ಗೊತ್ತು. ಹಿ ವಾಸ್ ವೆರಿ ಪ್ರೌಡ್ ಆಫ್ ಯು. That's nice to hear. ನಿಮ್ಮನ್ನ ತುಂಬಾ 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 ನಿಮ್ಮ ಬಗ್ಗೆ ಅಫ್ಕೋರ್ಸ್ ಎಲ್ಲಿ ಮಕ್ಕಳ ಮುಂದೆ ತೋರಿಸ್ಕೊಂಡ್ರೆ ಇದಾಗ್ತಿರೋದು, ನಮ್ಮ ಮುಂದೆ ಅದನ್ನು ಹೇಳಿದರು. ಎಸ್, ತಂದೆನ ಅಪ್ಪ ಆಗಿ ಮನೇಲಿ ನೋಡೋದು ಬೇರೆ. ಬೇರೆ ಸಿನಿಮಾಗಳಲ್ಲಿ ನೀವು ಫ್ಯಾಮ್ಲಿಯವರಾಗಿ ಶೂಟಿಂಗ್ ಸ್ಪಾಟ್ಗೆ ಹೋಗೋದು ಬೇರೆ. ನೀವೊಬ್ಬರು ಆ್ಯಕ್ಟ್ರೆಸ್ ಆಗಿ ಅಲ್ಲಿ ಸ್ಪಾಟ್ಗೆ ಹೋಗಿ ಅಲ್ಲಿ ಒಬ್ಬ ತಂದೆ, ನಾನು ಆಗಲೇ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ, ಅವರು ಒಂದೊಂದನ್ನು ಹೇಳ್ಕೊಟ್ಟು ಮಾಡಿಸೋರು ಅಂತ. ಸೊ ಕುಚಿಕು ಮೆಮೊರೀಸ್, ಕುಚಿಕುನಲ್ಲಿ ತಂದೆ ಮಗಳ ಸಂಬಂಧ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಹೀರೋಯಿನ್ ಸಂಬಂಧ, ಅದ್ರ ಬಗ್ಗೆ ಹೇಳಿ ನಕ್ಷತ್ರ. ನಾನು ಕುಚಿಕು ಮಾಡೋಕೆ ಮುಂಚೆನೆ ಒಂದು 7-8 ಸಿನಿಮಾ ನಂದು ಆಗಿತ್ತು ತಮಿಳ್ ಮಲಯಾಳಮಲ್ಲಿ. ಸ್ವಲ್ಪ ಆ್ಯಕ್ಟಿಂಗು. ಒಟ್ಟು ಎಷ್ಟು ಸಿನಿಮಾ ಮಾಡಿದ್ದೀರಾ ನೀವು? ನಾನೊಂದು 12 ಆಗಿರ್ಬೋದು. ಓಕೆ. ಸೊ ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಸಿನಿಮಾ ಬಗ್ಗೆ, ಆ್ಯಕ್ಟಿಂಗ್ ಎಲ್ಲನೂ ಸ್ವಲ್ಪ ಇತ್ತು. ಬಟ್ ನನಗೆ ಯಾವಾಗಲೂ ಒಂದಿತ್ತು, ಅಪ್ಪನ ಡೈರೆಕ್ಷನಲ್ಲಿ ಮಾಡಿಲ್ಲ. ಯಾಕಂದ್ರೆ ಅಕ್ಕ ಮಾಡಿದ್ಲು, ಉಪ್ಪಿದಾದ MBBS ಮಾಡಿದ್ಲು. ನಂಗೆ ಅದು ಶೂಟಿಂಗ್ ನಡೆಯುವಾಗ ಅದು ಅಂತ ಕಾಣುತ್ತೆ. ಉಮಾ ಮೇಡಮ್ ಅವ್ರದ್ದು ಅದೇ ಫಸ್ಟ್ ಪಿಕ್ಚರ್ ಅಂತ ಕಾರಣ. ಈ ಕಲ್ಲರ್ ಹಿಡಿಯುವಾಗಿನ ಅದಾದ್ಮೇಲೆ. ಓಕೆ ಓಕೆ. ಸೊ ನನಗೆ ಅಪ್ಪನ ಜೊತೆ ಮಾಡಬೇಕು ಅನ್ನೋದು ಇತ್ತು. ಅವಳು ಮಾಡಿದ್ಲು, ನಂಗೆ ಒಂದು ಸಿನಿಮಾನು ನೀನು ಮಾಡಲಿಲ್ಲ ಅಂತ ನಾನು ತುಂಬ ದಿನದಿಂದ ಅದೊಂದು ಕಂಪ್ಲೇಂಟ್ ಇತ್ತು. ಇವ್ರ ತಿರ್ಗಾ ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದಾರೆ. ನನಗೆ ಕೇಳೋಕ್ಕೂ ಭಯ, ನಂಗೆ ಹಾಕೋ ಅಂತ ನಾನು ಕೇಳೋಕ್ಕೂ ಆಗಲ್ಲ. ಯಾಕಂದ್ರೆ ನಂಗೊಂದು ಆ್ಯಕ್ಟ್ರೆಸ್ ನಾನು ಇರೋವಾಗ ನನಗೆ ಓಕೆ ನಾನು ಡಿಸರ್ವಿಂಗ್ ಆಗಿದ್ದರೆ ನನಗೆ ಕೊಡಲಿ ಅಂತ. ಸೊ ನಾನು ಕೇಳಲಿಲ್ಲ. ಇವರೆಲ್ಲ ಡಿಸ್ಕಷನ್ ಎಲ್ಲ ಮಾಡಾಯಿತು, ಕನ್ಫರ್ಮ್ ಮಾಡಾಯಿತು, ಹೀರೋ ಎಲ್ಲ ಕನ್ಫರ್ಮ್ ಎಲ್ಲ ಆಯಿತು. ಕೊನೆ ಹೇಳಿದ್ರು ನೀನೇ ಹೀರೋಯಿನು ಅಂತ. ಓಕೆ ನಿಜವಾಗ್ಲೂನಾ ಅಂತ. ಹೌದು, ನಿನ್ನಿಲ್ಲದೆ ನಾನು ಮಾಡ್ತೀನಾ ಅಂತ. ನಿನಗೆ ಕರೆಕ್ಟಾಗಿರುತ್ತೆ ಈ ರೋಲು, ನೀನೇ ಮಾಡಬೇಕು ಅಂಥೇಳಿ ಕುಚಿಕು ಮಾಡಿದ್ದು. ಅದು ನನ್ನ ಹೆಸರು ದೀಪುನೇ. ದೀಪು ಕರೆಕ್ಟ್. ದೀಪು ಅಂತಾನೆ ಕರಿತಿದ್ದು ಅಪ್ಪ. ಹಾಗೆ ಅಂತ ಕಾಣುತ್ತೆ. ಬೇರೆಯವ್ರಿಗೆ ಅಡ್ರೆಸ್ ಮಾಡೋಕೆ ದೀಪುನ್ ಕರೀರಿ, ಯಾವ ಥರ ಹ್ಯೂಸ್ಟರ್ ಅಡ್ರೆಸ್ ಅಂತ ಅಮ್ಮ ಅಂತ ಕರೀತಾರೆ. ಹೌದಾ? ಅಮ್ಮ ಅಂತಾನೆ. ಬಾಮ್ಮ, ಕುತ್ಕೊಮ್ಮ, ಯಾವಾಗಲೂ ಹಂಗೆ. ಅದಿಲ್ಲ ಅಂದ್ರೆ ಬಂಗಾರಿ, ಈ ತರ ಮುದ್ದು ಅದೆಲ್ಲ ಮಾಮೂಲಿ. ಹೇಗಿರೋ ನಮ್ಮ ಸ್ಪಾಟ್ ಅಲ್ಲಿ ಬಾಬು ಸರ್? ಏನ್ ಫಸ್ಟ್ ಶಾಟ್ ಏನ್ ಡೈರೆಕ್ಟ್ ಮಾಡಿದ್ರು, ಏನ್ ಮಾಡಿದ್ರಿ ನೀವು ಕುಚಿಕುಲಿ? ಫಸ್ಟ್ ಶಾಟ್ ಇದ್ದಿದ್ದು ಮುಹೂರ್ತದ ದಿನ ಅನ್ಸುತ್ತೆ. ಮುಹೂರ್ತ ಅದಾದ್ಮೇಲೆ ಫಸ್ಟ್ ಶಾಟ್ ಕಿಚನ್ ಅಲ್ಲಿ ಅಲ್ವಾ? ಕಿಚನಲ್ಲಿ. ಕಿಚನಲ್ಲಿ ಅಮ್ಮ ಅಡುಗೆ ಮಾಡ್ತಿರ್ತಾರೆ. ಅಮ್ಮನೇ ನಂಗೆ ಅದ್ರಲ್ಲೂ ಸೊ ಅಡುಗೆ ಮಾಡ್ತಿರ್ತಾರೆ. ನಾನು ಸ್ನಾನ ಮಾಡಿ ಬಂದಿರ್ತೀನಿ, ಇದು ಟವಲೆಲ್ಲ ಕಟ್ಕೊಂಡಿರ್ತೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನನ್ನ ಹೀರೋ ಇದ್ದಾರಲ್ಲ, ಅದು ನಂಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಅಂತ ಇತ್ತು. ಬಟ್ ಮನೇಲಿ ಯಾರಿಗೂ ಗೊತ್ತಿಲ್ಲ. ಬಟ್ ಅವನೇನು ಮಾಡ್ತೀನಿ, ಅವನ ಸಿಲಿಂಡರ್ ಡೆಲಿವರಿ ಬಾಯ್ ಅಂತ ಮಾಡಿಬಿಟ್ಟು ಮನೆಗೆ ಕರೆಸೋದು. ಸೊ ಅಮ್ಮ ಸಿಲಿಂಡರ್ ಆಗೋಗಿದೆ ಅಂತ. ಅಮ್ಮ ಹೌದಲ್ಲ, ಸಿಲಿಂಡರ್ ಗ್ಯಾಸ್ ಬುಕ್ ಮಾಡ್ತೀಯಲ್ಲ ಯಾವಾಗಲೂ, ಆ ಹುಡುಗನಿಗೆ ಕಾಲ್ ಮಾಡು ಅಂತ. ನಾನು ಅವ್ರಿಗೆ ನೋಡು ಕಾಕ, ಇನ್ನು ಮನೆಗೆ ಕರಿತಾ ಇದ್ದೀನಿ, ನನ್ನ ಬಾ ಮನೆಗೆ ಅಂತ ಹೇಳ್ತೀನಿ. ಸೊ ಅದೊಂದು ಮನೇಲಿ ಒಂದು ಶೂಟಿಂಗ್ ನಡೀತು. ಮನೇಲಿ ಅದಿತ್ತು. ಫಸ್ಟ್ ಶಾಟ್ ಏನು ಅನಿಸ್ತಮ್ಮ ನಿಮ್ಗೆ? ಮಗಳ ಆಕ್ಟ್ ಮಾಡಿದ್ದು ನಿಮ್ಮ ಜೊತೆ ಕಾಂಬಿನೇಷನ್ ನೋಡಿ ಅವಳಿಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಪಕ್ಕ ಫಸ್ಟ್ ಶಾಟೇ ಟೇಕ್ ಓಕೆ. ಡೈರೆಕ್ಟರ್ ಸರ್ ಏನಂದ್ರು? ಅವರು ಅದೇ ಹೇಳೋದು, ನಾನು ತೋರಿಸ್ಕೊಳ್ಳಲ್ಲ. ಓಕೆ ಗುಡ್, ಇಷ್ಟಿಷ್ಟೇ, ಏನೂ ಎಕ್ಸ್ಪ್ರೆಷನ್ ಇಲ್ಲ, ಏನೂ ಇಲ್ಲ. ನಾನು ಒಂದು ಸ್ವಲ್ಪ ದಿನ ಶೂಟಿಂಗ್ ಆದಮೇಲೆ ಮನೆಗೆ ಬಂದಮೇಲೆ ಕೇಳಿದೆ, ಅಪ್ಪ ನಾನು ಮಾಡ್ತಾ ಇದ್ದೀನಿ, ನೀನೇನು ನಂಗೆ ಕರೆಕ್ಟೇ ಮಾಡಲ್ಲ, ಎಲ್ಲರಿಗೂ ಹೇಳ್ತಿದ್ಯಾ ಅದು ಮಾಡು ಇದು ಮಾಡು ಅಂತ. ನನಗೆ ನೀನು ಯಾಕೆ ಹೇಳ್ತೀನಿ, ನನಗೆ ನೀನು ಅಟೆನ್ಷನ್ ಪೇ ಮಾಡ್ತಿಲ್ಲ ಅಂತ. ನನ್ನ ಮೇಲೆ ಗಮನಿಸು, ನನಗೆ ಹೇಳು, ನಂಗೆ ಏನು ಮಾಡಬೇಕು ಅನ್ನೋ ನೀನು ಹೇಳಬೇಕಲ್ವಾ ಅಂತ. ಹೇಳ್ತಿಲ್ಲ ಅಂತ ಅವ್ರು ಕಾಮಾಗಿ ಹೇಳೋದು, ನೀನೆಲ್ಲ ಸರಿಯಾಗೇ ಮಾಡ್ತಿದ್ಯಾ, ಅದಕ್ಕೆ ನಾನೇನು ಹೇಳಲಿಲ್ಲ. ವಂಡರ್ಫುಲ್. ನಿಮಗೆ ಒಂದು ಆ್ಯಕ್ಟ್ರೆಸ್ ಆಗಿ ಇದು ಒಂದು ಪ್ರಶ್ನೆ, ಎರಡು ಥರದಲ್ಲಿ ಆ್ಯಕ್ಟ್ರೆಸ್ ಆಗಿ ಹಾಗೆ ಒಬ್ಬ ತಂಗಿಯಾಗಿ ನಿಮ್ಮ ಅಕ್ಕನ ಸ್ಕ್ರೀನ್ ಮೇಲೆ ನೋಡಿದಾಗ ಏನು ಅನಿಸುತ್ತೆ? ಅವಳು ಹೀರೋಯಿನ್ ಆಗಿರುವಾಗ ಅದೇ ಅವಳನ್ನ ಆ ಹೀರೋಯಿನ್ ಸ್ಟಾರ್ ಅನ್ನೋ ಥರ ನಾನು ನೋಡ್ತಿದ್ದೆ. ಅವಳೊಂದು ರೆಡಿ ಆಗೋದಾಗಲಿ, ಅವಳು ಮೇಕಪ್ ಹಾಕ್ಕೊಳ್ಳೋದು, ಅವಳು ಏನು ಡ್ರೆಸ್ ಹಾಕ್ಕೊಳ್ತಾಳೆ, ಏನು ಹೀಲ್ ಶೂಸ್ ಹಾಕ್ಕೊಂಡಿದ್ದಾಳೆ, ಇದೆಲ್ಲ ನಾನು ಒಂಥರ ನಂಗೊಂದು ಫ್ಯಾಸಿನೇಷನ್. ನಾನು ಉಪ್ಪಿದಾದ ಶೂಟಿಂಗ್ ನಡೆಯುವಾಗೆಲ್ಲ ಹೋಗಿದ್ದೀನಿ, ಬಿಹೈಂಡ್ ದ ಸ್ಕ್ರೀನ್ ಕೂತ್ಕೊಂಡು ನೋಡೋದೆಲ್ಲ ನಾನು ನೋಡಿದ್ದೀನಿ. ಸೊ ನಂಗೆ ಅದೊಂಥರ ಅಲ್ಲಿದ್ದಂಗೆ.
ಅಕ್ಕನ ನೋಡೋದು. ಓಕೆ, ಆಸ್ ಅನ್ ಆಕ್ಟ್ರೆಸ್ ಆಗಿ, ಆಕ್ಟ್ರೆಸ್ ನಕ್ಷತ್ರ, ಆಕ್ಟ್ರೆಸ್ ಉಮಾ ಅವ್ರ ಬಗ್ಗೆ? ಆ್ಯಕ್ಟ್ರೆಸ್ ಉಮಾ ಬಗ್ಗೆ ನಾನು ಹೆಂಗೆ ಹೇಳಲಿ ಅಂದರೆ ಅನ್ ಅಮೇಝಿಂಗ್ ಪರ್ಫಾರ್ಮರ್. ವೆರಿ ಸೆಟಲ್ಡ್. ಯಾಕಂದರೆ ಅವ್ರು ಸಿಕ್ಕಿರೋ ಸ್ಕ್ರಿಪ್ಟ್ಸು ಹಾಗಿತ್ತು. ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಡೈರೆಕ್ಟರ್ಸ್ ಜೊತೆ ಅವಳಿಗೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಭಾರತಿ ರಾಜ ಅವರು, ಆಮೇಲೆ ನಾಗಾಭರಣ ಅವರು. ಈ ಕಲ್ಲರಳಿ ಹೂವಾಗಿ ಮಾಡಿದಾಗ ನಂಗೆ ಆ್ಯಕ್ಚುಲಿ ನಂಗೆ ಜೆಲೆಸ್ ಇತ್ತು. ನಂಗೆ ಆ ಥರ ನಂಗೆ ಕ್ಯಾರೆಕ್ಟರ್ ಬೇಕಿತ್ತು. ಆ ಥರ ಒಂದು ಪೀರಿಯಡ್ ಫಿಲ್ಮ್, ಆ ಥರ ಒಂದು ಕ್ಯಾರೆಕ್ಟ್ರು. ಅದು ಫುಲ್ ಫಿಲ್ಮ್ ಅವಳು ಮಾತಾಡಲ್ಲ, ಮೂಗಿ ಥರ ಮಾಡಿರ್ತಾಳೆ, ಬಟ್ ಬರೀ ಕಣ್ಣಲ್ಲಿ ಮಾತ್ರ ಎಕ್ಸ್ಪ್ರೆಷನ್ಸು. ಸೊ ನನಗೆ ಅವಾಗ ನಂಗೆ ಸ್ವಲ್ಪ ಜೆಲೆಸ್ ಆಗ್ತಿತ್ತು. ನಮಗೂ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು, ನಾಗಾಭರಣ ಸರ್ ನನ್ನೂ ರೆಕಗ್ನೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ನನಗೂ ಒಂದು ಫೀಲಿಂಗ್ ಇತ್ತು. ಕಲ್ಲರ್ಲಿಗೆ ಹೋಗಿ ಬಂದು ನಮಗೆಲ್ಲ ಆಲ್ ಟೈಮ್ ಫೇವ್ರೆಟು. ಆ ಮ್ಯೂಸಿಕ್ ಸಾಂಗ್ಸ್ ಕೂಡ ಇವತ್ತು ನಮ್ಮ ಕಾರಲ್ಲಿ ನಾವು ಹೋಗೋವಾಗ ಅದನ್ನೇ ಪ್ಲೇ ಆಗೋದು. ನನಗೆ ಯಾವಾಗಲೂ ಲೂಪಲ್ಲಿ ಇರುತ್ತೆ ನನಗೂ ಆ ಸಾಂಗ್. ಅದ್ಭುತವಾದ ಸಾಂಗ್ಸು. ಆ್ಯಂಡ್ ನಕ್ಷತ್ರ ಕುಚಿಕು ಯಾಕಮ್ಮ ಲೇಟ್ ಆಯ್ತು ಸಿನಿಮಾ ರಿಲೀಸು? ಅದೇ ಯಾರಮ್ಮ ಪ್ರೊಡ್ಯೂಸರ್? ಅವರಿಗೆ ಊರಲ್ಲಿ ಹಬ್ಬ ಫುಲ್ ಫ್ಯಾಮಿಲಿ ಜೊತೆ ಬಂದು ತುಂಬಾ ಜೋರು. ಬೆಳಗ್ಗೆ ಸೂರ್ಯ ಬರಕ್ ಮುಂಚೆನೆ ಎದ್ದು ಎಣ್ಣೆ ಶಾಸ್ತ್ರ, ಸ್ನಾನ, ಪಟಾಕಿ ಹೊಡೆಯೋದು, ಫುಲ್ ಫ್ಯಾಮಿಲಿ ಒಂದು 30-40 ಜನ ಮನೆಯಲ್ಲಿ. ಸೊ ಆ ಥರ ಒಂದು ಅಟ್ಮಾಸ್ಫಿಯರ್ ಇರೋರಿಗೆ ಓಕೆ ದೀಪಾವಳಿಗೆ ಫ್ಯಾಮಿಲಿ ಇಲ್ಲ ಜೊತೆಗೆ ಅಂತ ನಾನಿಲ್ಲ, ಅದು ಸ್ವಲ್ಪ ದುಃಖವಾಗಿ ಹೇಳಿದ್ರು.